ಫ್ಯಾಮಿಲಿ, ನಾನಿವತ್ತು ನಿಮ್ಮ ಜೊತೆ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಕ್ಕಳಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ದೊಡ್ಡ ಮಟ್ಟದಲ್ಲಿ ಬಾಧಿಸ್ತಾ ಇದ್ದಾವೆ. ಸೊ ಇದಕ್ಕೆ ಮೇನ್ ರೀಸನ್ ನಾವು ಮಾಡ್ತಿರೋಂಥ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅಂದರೆ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ನಿಮ್ಮ ಮನೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬ್ಯಾಕ್ಟೀರಿಯಾಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ನಿಮ್ಮೆಲ್ಲರ ಆನ್ಸರ್ ಒಂದೇ ಇರುತ್ತೆ, ಅದು ಟಾಯ್ಲೆಟ್ ರೂಮಲ್ಲಿ ಅಂದರೆ. ಆದರೆ ಅದು ತಪ್ಪು. ಸೊ ನಿಮ್ಮ ಮನೆಯ ಅಡಿಗೆ ಕೋಣೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯೂಸ್ ಮಾಡ್ತಿರೋಂಥ ಸ್ಕ್ರಬ್, ಈ ಸ್ಕ್ರಬ್ನ ಸಾಕಷ್ಟು ಜನ ವಾರಗಟ್ಟಲೆ, ತಿಂಗ್ಳುಗಟ್ಟಲೆ, ಹಾಗೆ ವರ್ಷಾನುಗಟ್ಟಲೆ ಯೂಸ್ ಮಾಡಿರೋದು ಇದೆ. ಬಟ್ ಆದರೆ ಇದು ಒಂದು ಸ್ಕ್ರಬ್ಬಲ್ಲಿ ಹತ್ತತ್ರ 54 ಬಿಲಿಯನ್ಸ್ ಅಷ್ಟು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ. ಅದರಲ್ಲೂ ಮೇಯ್ನಾಗಿ ಈ ಕೊಲೈ ಮತ್ತು ಸ್ಯಾಲ್ಮೊನೆಲ್ಲಾ ಅನ್ನೋ ಬ್ಯಾಕ್ಟೀರಿಯಾ ಅದೇನಾದರೂ ನಮ್ಮ ಹೊಟ್ಟೆ ಒಳಗೆ ಹೋಯ್ತಂದರೆ ಮಾರಣಾಂತಿಕ ಕಾಯಿಲೆಗಳಿಗೆ ಇದು ಮೂಲ ಆಗುತ್ತೆ. ಹಾಗಾಗಿ ನೀವು ಯೂಸ್ ಮಾಡ್ತಿರೋಂಥ ಸ್ಕ್ರಬ್ನ ಒಂದು ವಾರದ ಮೇಲೆ ಖಂಡಿತವಾಗ್ಲೂ ಉಪಯೋಗಿಸಬೇಡಿ. ಹಾಗೇನಾದರೂ ನೀವು ಕಂಜೂಸ್ತನ ಮಾಡಿದ್ರಿ, ನಿಮ್ಮ ಮನೆಯಲ್ಲಿ ಬ್ಯಾಕ್ಟೀರಿಯಾಗಳು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದು ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನು ನೀವು ಹಾಸ್ಪಿಟಲ್ಗೆ ಹಾಕುವಂಥ ಅನಿವಾರ್ಯತೆ ನಿಮ್ಗೆ ಎದುರಾಗುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಪವನ್ ಜಾನಪ್ಪ.